ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಕೇಳ್ಬೋದಾ ಸರ್? ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಹಂಚಿನಾಳ್ ಅಂತ ಹೇಳಿ ಸರ್. ಓಕೆ ಓಕೆ. ನಮ್ದು ಧಾರವಾಡ ಡಿಸ್ಟಿಕ್ ಕಲಗಟಗಿ ತಾಲೂಕು ಸರ್. ಓಕೆ. ಸುಳಿಗಟ್ಟಿ ಊರು ಅಂತ ಹೇಳಿ ಸರ್. ಸುಳಿಗಟ್ಟಿಯಿಂದ 1 ಕಿಲೋಮೀಟರ್ ಸರ್ ಅದ್ರಗುಂಚಿ ಅಂತ ಇದೆ ಸರ್. Okay. ಅಲ್ಲಿ ನಮ್ದು ಫಾರ್ಮ್ ಲೊಕೇಟ್ ಇದೆ. ಇದು ಕಲಗಟಿಗಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್ ಇದು? ಸರ್ ಒಂದು 15 ಕಿಲೋಮೀಟರ್ ಆಗುತ್ತೆ ಸರ್ ಇದು. ಹೌದಾ ಹಾ ಸರ್. ಸರ್ ಇದನ್ನ ಫಾರಂ ಮಾಡಿದಿರಲ್ವಾ? ಹಾ ಸರ್. ಇದನ್ನ ಇದೇ ತರ ಬೇರೆಯವರು ಈ ತರ ಮಾಡ್ಕೊಂಡು ಅವರು ಬೆಳಿಬೇಕು ಅಂತಂದ್ರೆ ಅವ್ರಿಗೆ ಯಾವ ತರ ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಮಾಡ್ಬೋದು ಸರ್, ಅದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ ಸರ್. ಹಾ. ಯಾರಾದ್ರೂ ಮಾಡ್ಬೋದು ಸರ್. ಅದ್ರ ಬಗ್ಗೆ ಅವಶ್ಯವಾಗಿ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಸರ್. ಅದ ಏನೇ ಬಂದ್ರು ನಮ್ಮ ಹತ್ರ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಫಾರ್ಮ್ ವಿಸಿಟ್ ಮಾಡ್ಬಿಟ್ರೆ ನಾವು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತೇವೆ ಸರ್. ಅದೇನ್ ಪ್ರಾಬ್ಲಮ್ ಇಲ್ಲ ಸರ್. ನಮ್ ಕಡೆ ಫುಡ್ ಇಂದ ಮೆಡಿಸಿನ್, ಗೇಜಸ್, ಕೋಳಿ ಎಲ್ಲ ನಾವೇ ಬೇಕಾದ್ರೆ ತಂದು ಕೊಡಂತ ತಂದು ಕೊಡಿಸ್ತೇವೆ ಸರ್. ಅದೇನ್ ಪ್ರಾಬ್ಲಮ್ ಇಲ್ಲ. ಸರ್ ನಿಮ್ಮ ಈ ಬರ್ಡ್ಸ್ ನೇಮ್ ಏನಂತ ಕೇಳ್ಬೋದಾ? ಸರ್ ನಮ್ದು ಬರ್ಡ್ಸ್ ಇದು BV 300 ಅಂತ ಹೇಳಿ ಸರ್. BV 300 ಸರ್. ಈ ಫಾರ್ಮ್ ನೇಮ್ ಏನಂತ ಹೇಳ್ಬೋದಾ ಸರ್? ಮಾನ್ವಿ ಪೋಲ್ಟ್ರಿ ಫಾರ್ಮ್ ಅಂತ ಹೇಳಿ ಸರ್. ಮಾನ್ವಿ ಪೋಲ್ಟ್ರಿ ಸರ್ವಿಸ್ ಅಂತ ಇದೆ ಸರ್. ನಾವ್ ಎಲ್ಲಾ ತರಾನು ಎಲ್ರಿಗೆ ಸರ್ವ್ ಮಾಡ್ತೇವೆ ಸರ್. 50 ಕೋಳಿ ಆಯ್ತು, 100 ಕೋಳಿ ಆಯ್ತು, ಅವ್ರಿಗೆ ಎಷ್ಟು ಕೋಳಿ ಹೇಳ್ತಾರ ಆ ತರದ ನಾವು ಗೇಜಸ್ ಇಂದ ಹಿಡಿದು ಕೋಳಿ ಬೇಕಾದ್ರೆ ಫುಡ್ ಎಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಡ್ತೇವೆ. ಇದರಿಂದ ಜನರಿಗೆ ಯಾವ ತರ ಪ್ರಾಫಿಟ್ ಇದೆ, ಯಾವ ತರ ಎಷ್ಟು ಉಳಿತದೆ ಅನ್ನೋದ್ರ ಬಗ್ಗೆ ಏನಾದ್ರು? ಓಕೆ ಸರ್, ಪ್ರಾಫಿಟ್ ಇದೆ ಸರ್. ಅದೇನ್ ಪ್ರಾಬ್ಲಮ್ ಸರ್. ಇದು BV 300 ಬಿಟ್ಟು ಡೈಲಿ ಒಂದ್ ಸರ್. ಇದು 1 ವರ್ಷ ಮೊಟ್ಟೆ ಕೊಡುತ್ತೆ ಸರ್. ಇದು ಬಂದ್ಬಿಟ್ಟು ಏನಾಗುತ್ತೆ ಸರ್, ನಿಮ್ಗ ಇವಾಗ ಪೇಪರ್ ರೇಟ್ ಏನಿದೆ ಸರ್, 5.5 ರೂಪಾಯಿ ಇದೆ. ನಿಮ್ ಸೆಲ್ಲಿಂಗ್ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸರ್. ನಾವ್ ಹೆಂಗ್ ಸೆಲ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್. ಇವಾಗ ಅಂಗಡಿ ಒಳಗೆ ಹೋಗ್ಬಿಟ್ರೆ 8 ರೂಪಾಯಿ 7 ರೂಪಾಯಿನೂ ಕೊಡ್ತಾರೆ ಸರ್. ಅದ್ ಬಿಟ್ಟು ಈಗ ನಾವು ಹೋಲ್ಸೇಲ್ ಕೊಡ್ಬೇಕಂದ್ರೆ 5 ರೂಪಾಯಿ 5.5 ರೂಪಾಯಿ 5 ರೂಪಾಯಿ ಕೊಟ್ಟೇವ್ ಸರ್. ನಾವು ಒಂದು ಕೋಳಿಗೆ 3 ರೂಪಾಯಿ ಖರ್ಚಾಗುತ್ತೆ ಸರ್ ಡೈಲಿ. ಅದ್ಮೇಲೆ 2 ರೂಪಾಯಿ 2.5 ರೂಪಾಯಿ ನಮ್ಗೆ ಅವಶ್ಯ ಲಾಭ ಸರ್. ಅಂದ್ರೆ 1000 ಕೋಳಿ ಆಗಿದೆ ಅಂದ್ರೆ ಒಂದು 950 ಮೊಟ್ಟೆ ಬರುತ್ತೆ ಸರ್ ಡೈಲಿ. ಈಗ 2 ರೂಪಾಯಿಂದ ಲೆಕ್ಕ ಮಾಡಿದ್ರೆ ಒಂದು 1900 2000 ವರೆಗೂ ನಾವು ಡೈಲಿ ಉಳಿತಾಯ ಮಾಡ್ಬೋದು. ದಿನದ ಉಳಿತಾಯ 2000ವರೆಗೂ ಇದೆ ಅಂತ ನಿಮ್ಮ? ಈಗ ಇವರಿಗೆ ಏನಾದ್ರು ಈ ನಿಮ್ಮ ಈ ಬಿಲ್ಡಿಂಗ್ ಸೈಜ್, ಇದು ಫಾರ್ಮ್ ಸೈಜ್ ಎಷ್ಟು ಇದೆ ಅಂತ ಹೇಳ್ಬೋದಾ ಸರ್? ಇದು ನಾ ತಗೊಂಡಿದ್ ಸರ್, ಇದು ಅಗಲ ಬಂದ್ಬಿಟ್ಟು 25 ಸರ್. ಉದ್ದ ಇದೆ ಸರ್ ನಂದು 50 ಫುಟ್ ಸಾಕು ಸರ್. 1000 ಕೋಳಿ ಮಾಡ್ಬೇಕಂತ ಸರ್. 50 ಆಮೇಲೆ 25 ಓಕೆ ಓಕೆ ಸೈಜ್ ಇದ್ರೆ ಓಕೆ ಸರ್. ಈಗ ಇವ್ರಿಗೆ 100 200 500 ಹಿಂಗ ಏನಾದ್ರು ಕೋಳಿ ಬೇಕಾದ್ರೆ ನೀವು ಯಾವ ತರ? ಹಾ ಸರ್, ಅದೆಲ್ಲ ನಾವು ಬಂದ್ಬಿಟ್ಟು ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್, ನಾವೆಲ್ಲ ತರಿಸ್ಕೊಡ್ತೇವೆ ಸರ್. ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಸರ್ ಈಗ ಈ ಫಾರ್ಮ್ ಮಾಡೋದಕ್ಕೆ ಏನಾದ್ರು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಏನಾದ್ರು ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ಬೋದಾ ಸರ್ ಇದನ್ನ? ಅವಶ್ಯವಾಗಿ ಸರ್. ಅಂದ್ರೆ ನಮ್ದು ಬಂದ್ಬಿಟ್ಟು ಸರ್ ಫಾರ್ಮ್ ಅವರೇ ರೆಡಿ ಮಾಡ್ಕೊಂಡಿರ್ಬೇಕು ಸರ್. ಫಾರ್ಮರ್ಸ್ ಯಾರು ಇದಾರೆ ಅವರು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ಬೇಕು. ಇದು ಗೇಜಸ್ ಬಂದ್ಬಿಟ್ಟು ಕೋಳಿ ಫುಡ್ ಪ್ರತಿಯೊಂದಿನ ಇದೆ ಸರ್. ನಾವು ಆಲ್ ಓವರ್ ಕರ್ನಾಟಕವನ್ನು ಸಪ್ಲೈ ಮಾಡ್ಕೊಡ್ತೇವೆ ಸರ್. ಸೂಪರ್ ಸರ್. ಸರ್ ಈಗ ಇನ್ನೊಂದು, ನೀವು ಈ ಮಾರ್ಕೆಟ್ ಅಲ್ಲಿ ಬ್ರೌನ್ ಎಗ್ ಮತ್ತೆ ವೈಟ್ ಎಗ್ಗಿಗೆ ರೇಟು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಇರೋದಕ್ಕೆ ನೀವು ಅದಕ್ಕೆ ಲಾಭ ಜಾಸ್ತಿ ಇದೆ. ನೀವು ಯಾಕೆ ಆ ಎಗ್ ನ ಮಾಡೋದ್ ಬಿಟ್ಟು ಈ ವೈಟ್ ಎಗ್ ನ ಯಾಕೆ ಚೂಸ್ ಮಾಡಿದಿರಿ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಸರ್, ಇದು ಬಿಟ್ಟು ವೈಟ್ ಲೇಯರ್ ಸರ್. ಇದು ವೈಟ್ ಎಗ್ ಇದೆ ಅಲ್ಲ, ಇದು ಆಲ್ ಎಲ್ಲಾರ ಕಡೆ ಜಾಸ್ತಿ ಕಾಮನ್ ಆಗಿ ಸಪ್ಲೈ ಜಾಸ್ತಿ ಇರೋದು, ಇದು ಸೇಲಿಂಗ್ ಜಾಸ್ತಿ ಇರೋದಿದೆ ಸರ್. ಬ್ರೌನ್ ಎಗ್ ಏನಿದೆ ಸರ್, ರೇಟ್ ಜಾಸ್ತಿ ಇದೆ. ಅಂದ್ರೆ ಇವಾಗಿನ ಮಾರ್ಕೆಟ್ ರೇಟ್ ಎರಡು ಸೇಮ್ ಇದೆ ಸರ್. ಬ್ರೌನ್ ಎಗ್ ಮಾರ್ಕೆಟಿಂಗ್ ಜಾಸ್ತಿ ಇಲ್ಲ ಸರ್. ಅದು ಸೇಲಿಂಗ್ ಮಾಡೋ ಪ್ರಾಬ್ಲಮ್ ಆಗುತ್ತೆ ಸರ್. ಹಂಗಾಗಿ ವೈಟ್ ಎಗ್ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಮಾರ್ಕೆಟಿಂಗ್. ಆದ್ರೆ ವಿಟಮಿನ್ಸ್ ಬಂದ್ಬಿಟ್ಟು ಎರಡಲ್ಲೂ ಸೇಮ್ ಇರುತ್ತೆ ಸರ್. ಚೆಕ್ ಮಾಡ್ಕೋಬಹುದು ಸರ್, ಗೂಗಲ್ ಒಳಗೆ ಸರ್ಚ್ ಮಾಡ್ಕೋಬಹುದು, ಎಲ್ಲರೂ ಮಾಡ್ಕೋಬಹುದು. ಬ್ರೌನ್ ಎಗ್ಗಿಗೂ ವೈಟ್ ಎಗ್ಗಿಗೂ ಎರಡು ವಿಟಮಿನ್ಸ್ ಎಲ್ಲ ಸೇಮ್ ಸರ್. ಅದೇನ್ ಪ್ರಾಬ್ಲಮ್ ಇಲ್ಲ ಸರ್. ಬೇಕಾದ್ರೆ ಅದನ್ನು ಮಾಡ್ತೇನೆ ಅಂತ ಸರ್. ನಾನು ಅದು ಬ್ರೌನ್ ಎಗ್ ಇದೆಲ್ಲ ಅದು ಕೋಳಿದು ಮಾರ್ಕೆಟಿಂಗ್ ನಾನು ಕೊಡ್ತೇನೆ ಸರ್ ಅದೆಲ್ಲರ ಕಡೆ. ನೀವೆಲ್ರಿಗೂ? ಆದ್ರೆ ನಮ್ ಕಡೆ ಇಲ್ಲ ಸರ್, ನಾನು ವೈಟ್ ಲೇಯರ್ ಮಾಡೋದು. ಆದ್ರೆ ಯಾರಿಗಾದ್ರು ಕೋಳಿ ಸಪ್ಲೈ ಬೇಕಂದ್ರೆ ಅದನ್ನು ಸಪ್ಲೈ ಮಾಡ್ತೇವೆ ಸರ್. ಅದೇನ್ ಪ್ರಾಬ್ಲಮ್. ಅದಕ್ಕೆ ಬೇರೆ ತರ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಸರ್. ಅದು ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಕೋಳಿ ರೇಟ್ ಜಾಸ್ತಿ ಆಗುತ್ತೆ ಸರ್. ಮತ್ತೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ರೇಟ್ ಜಾಸ್ತಿ ಇದೆ, ಮೊಟ್ಟೆ ರೇಟ್ ಜಾಸ್ತಿ ಇದೆ. ಆದ್ರೆ ಸೇಲಿಂಗ್ ಕಡಿಮೆ ಸರ್ ಅದು. ಸರ್ ಈಗ ಇದನ್ನ ಈ ಬಿಸ್ನೆಸ್ ನ ಯಾರ್ಯಾರೆಲ್ಲ ಮಾಡ್ಬೋದು? ಅಂದ್ರೆ ಈ ಜಮೀನ್ ಇರೋರು ಅಷ್ಟೇ ಮಾಡ್ಬೋದಾ ಅಥವಾ ಈ ಅನ್ಎಂಪ್ಲಾಯ್ಡ್ಸ್ ಯಾರ್ಯಾರು ಎಲ್ಲ ಮಾಡ್ಬೋದು? ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಸರ್ ಇಲ್ಲ ಸರ್, ಇದು ಬೇಕಾದ ಯಾರಾದ್ರೂ ಮಾಡ್ಬೋದು ಸರ್. ಆದ್ರೆ ಇವಾಗ ಬಿಸ್ನೆಸ್ ಅನ್ನೋದೇನಿದೆ ಸರ್, ಎಲ್ಲಾದ್ರೂ ಮಾಡ್ಬೋದು ಸರ್. ಸ್ವಂತ ಜಾಗ ಅಂತ ಇರಬೇಕಲ್ಲ ಸರ್. ಲೀಸಿಗೆ ತಗೊಂಡು ಮಾಡ್ತಿದಾರೆ, ಬಾಡಿಗೆ ತಗೊಂಡು ಮಾಡ್ತಿದ್ದಾರೆ ಸರ್. ಅದ್ರೇನ್ ಪ್ರಾಬ್ಲಮ್ ಇಲ್ಲ ಸರ್, ಮಾಡ್ಬೋದು. ಆದ್ರೆ ಅನ್ಎಂಪ್ಲಾಯ್ಸ್ ಗೆ ಬಹಳ ಹೆಲ್ಪ್ ಆಗುತ್ತೆ ಸರ್. ನಾ ಹೇಳೋದೊಂದು ಅವ್ರಿಗೆ ಸಜೆಷನ್ ಕೊಡ್ತೇನೆ ಸರ್. ಇದು ಅಂದ್ಬಿಟ್ರೆ ಈಗ ಎಲ್ಲ ಕಂಪ್ನೀಸ್ ಅಲ್ಲಿ ಹೋಗಿ 10,000 12,000 ಎಲ್ಲ ದುಡಿತಾರೆ ಸರ್. ಅದ್ ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಒಂದು 500 ಮರಿ ಹಾಕಿದಾರೆ ಅಂದ್ರೂ ತಿಂಗಳಿಗೆ ಆರಾಮ್ ಒಂದು 20,000 ರಿಂದ 30,000 ವರೆಗೂ ಆರಾಮ್ ಗಳಿಸಬಹುದು ಸರ್. ಅದ್ರೇನ್ ಪ್ರಾಬ್ಲಮ್ ಇಲ್ಲ ಸರ್. ಅದೇ ನಿಮ್ ಪ್ರಕಾರ ಬೇರೆ ಯಾರಾದ್ರೂ ನಿರುದ್ಯೋಗಿಗಳಿದ್ರೆ ನೀವು ಅಲ್ಲಿ ಕಷ್ಟಪಡೋ ಬದಲು ಏನಾದ್ರೂ ಬಂಡವಾಳ ಹಾಕಿ ಈ ತರ ಬಿಸ್ನೆಸ್ ಮಾಡಿದ್ರೆ ತುಂಬಾ ಲಾಭದಲ್ಲಿ ಅಥವಾ ನೀವು ಜೀವನ ಚೆನ್ನಾಗಿ ನಡೀತದೆ ಅಂತ ನೀವು ಸಜೆಸ್ಟ್ ಮಾಡ್ತೀರಿ? ಹೌದೌದು ಸರ್. ನೀವು ಮೊದಲಿರೋ ಲೈಫಿಗೂ ಈಗ ನೀವು ಬಿಸ್ನೆಸ್ ಮಾಡ್ತಾ ಇರುವಾಗ ನೀವು ಇರೋ ಲೈಫಿಗೂ ಏನ್ ವ್ಯತ್ಯಾಸ ಹೇಗಿದೆ?
ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಮುಂಚೆ ನಾವು ಏನು ಅನ್ಎಂಪ್ಲಾಯ್ ಸರ್, ಅಂದ್ರೆ ನಾವು ITI ಮಾಡಿಬಿಟ್ಟು ಕಂಪ್ನಿ ಎಲ್ಲ ಹೋಗಿದ್ ಸರ್, ಅದು ನಮ್ಗೆ ಆಗಿ ಬರ್ಲಿಲ್ಲ ಸರ್. ನಮ್ಗೆ ಅಲ್ಲಿ ಇನ್ನೊಬ್ರ ಕೈಲಿ ಕೆಲಸ ಮಾಡೋದು, ಅದು ಪೇಮೆಂಟ್ ನಮ್ಗೆಲ್ಲ ಸೆಟ್ ಆಗ್ಲಿಲ್ಲ. ಆಮೇಲೆ ಬಂದ್ಬಿಟ್ಟು ಇಲ್ಲೇ ಹೊಲ ಮಾಡ್ತಾ ಇದೀವಿ ಸರ್ ನಾವು. ಇವಾಗ ಬಂದ್ಬಿಟ್ಟು ಏನಾದ್ರು ಮಾಡ್ಬೇಕು ನಮ್ದು ಸ್ವಂತ ಜಮೀನ್ ಒಳಗ ಅಂತ ಹೇಳಿ ನಾವು ವಿಚಾರ ಮಾಡುವಾಗ ಇದೊಂದು ಐಡಿಯಾ ಬಂದ್ ಸರ್. ಇವಾಗ ಇದು ಮಾಡಿದ ಮೇಲಿಂದ ಸರ್ ನಮ್ಗೆ ಇದು ಬೆಟರ್ ಸರ್. ನಾವು ಬೇರೆದವ್ರ ಕೈಲಿ ಹೋಗಿ ದುಡಿದಕ್ಕಿಂತ ನಾವ್ ಇವಾಗ ಸ್ವಂತ ಆರಾಮಾಗಿ ಅರ್ನಿಂಗ್ ಒಂದು ಮಿನಿಮಮ್ ಮಂತ್ಲಿ ಒಂದು 50-60 ರೂಪಾಯಿ ಇನ್ಕಮ್ ಇದೆ ಸರ್ ನಮ್ದು. ಅದೇನ್ ಪ್ರಾಬ್ಲಮ್ ಇಲ್ಲ ಸರ್, ಯಾರಾದ್ರೂ ಮಾಡ್ಬೋದು ಸರ್. ಸರ್ ಈಗ ಇದರ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಹೇಳ್ರಿ ನೀವು ನಿಮ್ಮ ಕಡೆಯಿಂದ. ಸರ್ ಮೇಂಟೆನೆನ್ಸ್ ಏನಿಲ್ಲ ಸರ್, ಇದು ನಾವು ಕೋಳಿ ತರುವಾಗಲೇ ಆಲ್ರೆಡಿ ವ್ಯಾಕ್ಸಿನ್ ಆಗಿ ಬಂದಿರುತ್ತೆ ಸರ್. ಇದ್ರದ್ದು ಏನು ವ್ಯಾಕ್ಸಿನ್ ನಾವು ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ಡೈಲಿ ಬೆಳಗ್ಗೆ 1 ಟೈಮ್, ಸಾಯಂಕಾಲ 1 ಟೈಮ್ ಫುಡ್ ಅಷ್ಟೇ ಹಾಕ್ಬೇಕು ಸರ್. ಫುಡ್ ಒಂದು ಮೇಂಟೆನೆನ್ಸ್ ಮಾಡ್ಬೇಕು. ಆಮೇಲೆ 2 ತಿಂಗಳಿಗೆಲ್ಲ 3 ತಿಂಗಳಿಗೆ ಒಂದ್ಸರಿ ಮೆಡಿಸಿನ್ ಸಿಗುತ್ತೆ ಸರ್. ಅದ್ರ ಬಗ್ಗೆ ಎನಿಮಲ್ ಮೆಡಿಸಿನ್ ಅಂತ ಸಿಗುತ್ತೆ ಸರ್. ಅದ್ರ ಬಗ್ಗೆ ನಾನೆಲ್ಲ ಸಜೆಷನ್ ಕೊಡ್ತೇನೆ ಸರ್. ಅದ್ರ ಬಗ್ಗೆ ಅದನ್ನ ಬಂದ್ಬಿಟ್ಟು ಟ್ಯಾಂಕರ್ ಒಳಗೆ ಹಾಕ್ಬಿಡು ಸರ್. ಅದು ಕೋಳಿಗೆ ಇಂಜೆಕ್ಷನ್ ಮಾಡೋಂಗಿಲ್ಲ ಏನಿಲ್ಲ ಸರ್. ಡೈರೆಕ್ಟ್ ಆಗಿ ಮೆಡಿಸಿನ್ ನಾವು ಅಪ್ಲೈ ಮಾಡ್ಬೋದು ಸರ್. ಇದ್ರೊಳಗೆ ವಾಟರ್ ಒಳಗೆ ಹಾಕ್ಬಿಟ್ಬಿಟ್ರೆ ಮೇಂಟೆನೆನ್ಸ್ ಈಸಿ ಇದೆ ಸರ್ ಇದು. ಏನಿಲ್ಲ ಸರ್. ಮತ್ತೆ ಬೆಳಗ್ಗೆ 1 ತಾಸು ಮಾಡಿಬಿಟ್ಟು ನೀವು ಬೇರೆ ವರ್ಕ್ ಮಾಡ್ಕೋಬಹುದು ಸರ್. ಸಾಯಂಕಾಲ 4 ಗಂಟೆವರೆಗೂ ಮಾಡ್ಕೊಂಡ್ಬಿಟ್ಟು ಮತ್ತೆ ಸಾಯಂಕಾಲ 1 ಅವರ್ 2 ಅವರ್ ಬಂದ್ಬಿಟ್ರೆ ಮುಗಿತು ಸರ್. ಮೇಂಟೆನೆನ್ಸ್ ಈಸಿ ಇದೆ ಸರ್ ಇದು. ಸರ್ ಈಗ ಈ ತಿನ್ನೋ ಕೋಳಿಗೂ ಮತ್ತೆ ಈ ಬೈಲರ್ ಕೋಳಿ ಅಂತಾರಲ್ಲ, ಆ ಕೋಳಿಗೂ ಮತ್ತೆ ಈ ಮೊಟ್ಟೆ ಕೊಡೋ ಕೋಳಿಗೂ ಬೆಳಕಿನ ವ್ಯವಸ್ಥೆ ಬಗ್ಗೆ ನಾನು ಸ್ವಲ್ಪ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿ ರಾತ್ರಿ ಆದ್ಮೇಲೆ ಬೆಳಕಿನ ವ್ಯವಸ್ಥೆ ಬೇಕಾಗುತ್ತೆ. ಬಟ್ ಈ ಕೋಳಿಗೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳಿ. ಇಲ್ಲ ಸರ್, ಬೇಕು ಸರ್. ಒಳ್ಳೆ ಕ್ವಶನ್ ಕೇಳಿದಿರಿ. ಅದ್ರಿಂದ ಸಾಯಂಕಾಲ ಫುಡ್ ಹಾಕ್ತೇವೆ ಸರ್ ನಾವು. ಇದಕ್ಕೆ ಹಾಕೋದ್ರಿಂದ ನಾವು ಫುಡ್ ತಿನ್ನೋಕೋಸ್ಕರ 1-2 ರಿಂದ 3 ಅವರ್ ಬೆಳಕ್ ಬೇಕೇ ಬೇಕು ಸರ್ ಫುಡ್ ತಿನ್ನೋಕೋಸ್ಕರ. ಅದ್ರ ಸಲುವಾಗಿ ಏನಿದೆ ಸರ್, ನೈಟ್ ನಾವು ಸೋಲಾರ್ ಸಿಸ್ಟಮ್ ಆದ್ರೂ ಮಾಡೋಲ್ಲ, ಡೈರೆಕ್ಟ್ ಮೀಟರ್ ಅದು ತಗೊಂಡ್ಬಿಟ್ಟು ನಾವು ಅದಕ್ಕೆ ಬೆಳಕಿನ ವ್ಯವಸ್ಥೆ ಮಾಡ್ಬೇಕು ಸರ್. ಆಮೇಲೆ ಬೆಳಗ್ಗೆ ಬಂದ್ಬಿಟ್ಟು 1 ಅವರ್ ಸಾಕ್ರ. 5:30 ಲೈಟ್ ಆನ್ ಮಾಡಿದ್ರೆ 6 ಗಂಟೆ 6:30 ಎಲ್ಲ ಬೆಳಕಾಗ್ಬಿಡುತ್ತೆ ಸರ್. ಅಲ್ಲಿವರೆಗೆ ಲೈಟ್ ಇದ್ರೆ ಸಾಕು ಸರ್. ಅಂದ್ರೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ 8:30 ಸ್ಟಾರ್ಟ್ ಆಗುತ್ತೆ ಸರ್ ಅದು ಪ್ರೊಡಕ್ಷನ್. ಲೈಟ್ ಅವಶ್ಯಕತೆ ಇದೆ ಸರ್. ಅದು ಹೀಟ್ ಅಂತ ಏನಿಲ್ಲ ಸರ್. ಅದ್ರ ಬೆಳಕಿಗೆ ಬೇಕೇ ಬೇಕು ಸರ್. ಸರ್ ಯೂತ್ಗೆ ನೀವ್ ಏನ್ ಮೆಸೇಜ್ ಕೊಡ್ತೀರಿ ಇದ್ರ ಬಗ್ಗೆ? ಅಂದ್ರೆ ನೀವು ಅವ್ರ ಬೆಳವಣಿಗೆ, ಅವರು ಬೆಳೆಯೋದು ಹೇಗೆ, ದುಡಿಬೇಕು ಯಾವ ತರ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಇದ್ರ ಮೂಲಕ ಹೇಳ್ಬೇಕು ಅನ್ಕೊಂಡಿದ್ರೆ? ಸರ್ ಯೂತ್ ಅಂತಲ್ಲ, ಯಾರೋ ಆದ್ರೂ ಸರ್ ಅವಶ್ಯಕತೆ ಅವ್ರಿಗೆ ದುಡಿಬೇಕು, ನಾನು ಈ ಬಿಸ್ನೆಸ್ ಮಾಡ್ಲೇಬೇಕಂತ ಮನಸ್ಸಿರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಮಾಡ್ಬೇಕಂದ್ರೆ ಸರ್ ಅದ್ರಲ್ಲಿ ಲಾಭ ಇದೆ ಸರ್. ಲಾಸ್ ಅಂತೂ ಆಗಲ್ಲ ಸರ್. ಯಾರೋ ಮಾಡಿದ್ರು ಲಾಸ್ ಅಂತ ಏನಿಲ್ಲ ಇದ್ರೊಳಗೆ. ಮಾಡ್ಲೇಬೇಕು ಸರ್. ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಬೇಕಾದ್ರೆ ಅವ್ರು ಮಾಡೋದಾದ್ರೆ ನಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಲ್ಲ, ಬೇರೆ ಅವ್ರು ಯಾರು ಪರಿಚಯದವ್ರು ಇದ್ರೆ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಂಡು ಬಿಟ್ಟು ಮೊದಲು ಅದ್ರ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡು ಆಮೇಲೆ ಅದ್ರೊಳಗೆ ಬಿಸ್ನೆಸ್ ಹಾಕಿದ್ರೆ ಬೆಟರ್ ಸರ್. ಸರ್ ಈಗ ಯೂತ್ ಆಗ್ಲಿ, ಹಾಗೆ ನಿರುದ್ಯೋಗಿಗಳು ಎಷ್ಟೋ ಸುಮಾರು ಜನ ಇದ್ದಾರೆ. ಸರ್ ಅವರಿಗೆ ನೀವು ಇದ್ರ ಮೂಲಕ ಯಾವ ತರ ಸಜೆಸ್ಟ್ ಕೊಡ್ತೀರಿ ಅದೊಂದು ಸ್ವಲ್ಪ ಹೇಳ್ಬಿಟ್ರೆ ತುಂಬಾ ಅವರು ಇದ್ರ ಬಗ್ಗೆ ನಿಮ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊತಾರೆ, ಮತ್ತೆ ಅವರು ಏನಾದ್ರು ಬೆಳಿಬಹುದು ಅಂತ ನನ್ನ ಅನಿಸಿಕೆ. ಸರಿ ಸರ್. ಅಲ್ಲ ನಾ ಆಲ್ರೆಡಿ ಇವಾಗ ಏನಿದೆ ಸರ್, ನಾವು ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಸರ್. ಅವ್ರೇನಾದ್ರು ಮಾಡೋ ಆಸಕ್ತಿ ಇದ್ರೆ ಸರ್ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸರ್ ನಾನು ವಿಡಿಯೋದಲ್ಲಿ. ಅವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟಿಲ್ಲ ಒಂದ್ಸರಿ ಪ್ರಾಪರ್ ಮ್ಯೂಸಿಯಂ ಬಿಟ್ಟು ಮಾಡಿಬಿಟ್ಟು ನನ್ನ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಮಾಡೋ ಆಸಕ್ತಿ ಇದ್ರೆ ಮಾಡ್ಬೋದು ಸರ್. ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡ್ಬಿಟ್ಟು ಅದೇನ್ ಪ್ರಾಬ್ಲಮ್ ಇಲ್ಲ ಸರ್. ಮಾಡ್ಬೋದು ಸರ್. ಮಾಡಿದ್ರೆ ಲಾಸ್ ಅಂತ ಏನಿಲ್ಲ ಸರ್. ಲಾಭ ಮಾಡೋದ್ರಿಂದ ಎಲ್ರಿಗೂ, ಅಂದ್ರೆ ನಿರುದ್ಯೋಗಿಗಳಿಗೆ ಮತ್ತೆ ಯೂತ್ಗೆ ಯಾರಾದ್ರೂ ಬೆಳಿಬೇಕು, ಯಾರ ಹತ್ರ ಹೋಗಿ ಕೆಲಸ ಮಾಡಬಾರ್ದು ಅನ್ನೋ ಯುವಕರಿಗೆ ಮತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಿ. ಬೆಳೆಯೋ ಯುವಕರಿಗೆ ಮತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆ ಮೆಸೇಜ್ನ ಕೊಡ್ತಾ ಇದ್ದೀರಾ. ನಿಮ್ಮ ಈ ಬೆಳವಣಿಗೆ ನೀವು ಬೆಳೆಸೋ ರೀತಿ ಹೀಗೆ ಬೆಳೀಲಿ. ಥ್ಯಾಂಕ್ ಯು ಸರ್. ಮುಂದೆ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅವರೆಲ್ಲರೂ ಇದೇ ತರ ಇವ್ರು ಹೇಳಿರೋ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನೀವು ಸಲಹೆ ತಗೊಳ್ಳಿ. ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳೇನಾದರೂ, ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀವಿ. ಆ ಪ್ರಕಾರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.